ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮತ್ತೊಂದು ನಿಧಿ ರಹಸ್ಯ ಬಯಲಾಗ್ತಾ ಇದೆ. ಲಕ್ಕುಂಡಿ ನಿಧಿ ಸಿಕ್ಕ ಬೆನ್ನಲ್ಲೇ ಮತ್ತೊಂದು ನಿಧಿ ರಹಸ್ಯ ಇಲ್ಲಿ ಬಯಲಾಗ್ತಾ ಇದೆ. ಹಾಗಾದ್ರೆ ಎಲ್ಲಿ ಏನಾಗಿರ್ಬೋದು? ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಭಾಗಗಳಲ್ಲಿ ನಿಧಿ ಇದೆ ಅಂತ ಹೇಳಿ ಹೊರದೇಶದಿಂದ ಜನ ಇಲ್ಲಿ ಬಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆ ಮಟ್ಟಿಗೆ ನಿಧಿ ಸಿಗ್ತಾ ಇದೆ. ಇನ್ನು ನಿಧಿಗಾಗಿ ಬೆನ್ನು ಹತ್ತಿದಂತ ಪೊಲೀಸರಿಗೆ ಸಿಕ್ತು ನಕಲಿ ಬಿಸ್ಕೆಟ್. 2021 ಹಾಗೂ 22ರಲ್ಲಿ ನಡೆದಂತಹ ನಿಧಿ ಶೋಧದ ಮೋಸದ ಜಾಲ ಇದೀಗ ಬಯಲಾಗ್ತಾ ಇದೆ. ಗದಗದ ಲಕ್ಕುಂಡಿಯ ಹಳೆ ನಿಧಿ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಂತಾರಾಜ್ಯ ವಂಚಕನ ಹೆಡೆಮುರಿ ಕಟ್ಟಿದ್ದಾರೆ ಗದಗ ಪೊಲೀಸರು. ಉತ್ತರಾಖಂಡದ ನಿಧಿ ಶೋಧ ಪ್ರಕರಣದ ಕಿಂಗ್ ಪಿನ್ ಬಂಧನ. ನಿಧಿ ಶೋಧ ಪ್ರಕರಣದ ಕಿಂಗ್ ಪಿನ್ ಹಜ್ರತ್ ಮೌಲ್ವಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಮಾಟ ಮಂತ್ರದಿಂದ ನಿಧಿ ತೆಗೆಯೋಕೆ ಬರ್ತಾ ಇದ್ದಂತಹ ಇವರನ್ನ ಇದೀಗ ಪೊಲೀಸರು ಲಾಕ್ ಮಾಡಿದ್ದಾರೆ. ನಿಧಿ ಜಾಲ ಬೆನ್ನಟ್ಟಿದಂತಹ ಪೊಲೀಸರಿಗೆ ಇದೀಗ ಮೋಸದ ಜಾಲ ಎಲ್ಲವೂ ಕೂಡ ಪತ್ತೆ ಹಚ್ಚಿದ್ದಾರೆ. ಇವರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಸಣ್ಣ ಬಸಪ್ಪ ದೊಡ್ಡ ಬಸಪ್ಪಗೆ ವಂಚಿಸಿದ್ದಂತಹ ಹಜ್ರತ್ ಮೌಲ್ವಿ, ಇದೀಗ ಈ ಮೌಲ್ವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ನಕಲಿ ಬಿಸ್ಕೆಟ್ ಅನ್ನ, ಅಂದ್ರೆ ಇದು ಗೋಲ್ಡ್ ಅಂತ ಹೇಳಿ ಹಲವು ಜನರಿಗೆ ಮೋಸ ಮಾಡಿದ್ರು, ವಂಚಿಸಿದ್ರು. ಅದರಲ್ಲೂ ಕೂಡ 2021 ಹಾಗೂ 2022ರಲ್ಲಿ ನಡೆದಂತಹ ನಿಧಿ ಶೋಧದ ಮೋಸದ ಜಾಲ ಇದು ಇದೀಗ ಗೊತ್ತಾಗ್ತಾ ಇದೆ. 21 ಅಂತಂದ್ರೆ ಈಗ 2026, ಆಲ್ಮೋಸ್ಟ್ 4-5 ವರ್ಷ ಆಗೋಗಿದೆ. ಇದೀಗ ಪತ್ತೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ವರ್ಷಗಳಲ್ಲಿ, ಈ ಒಂದು ಗ್ಯಾಪ್ ಅಲ್ಲಿ ಅದೆಷ್ಟು ಜನಕ್ಕೆ ಪಂಗ್ನಾಮ ಇಟ್ಟಿದ್ದಾರೋ ಅದೆಷ್ಟು ಜನಕ್ಕೆ ಇವ್ರು ಮೋಸ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಇದೀಗ ಪೊಲೀಸರು ಇವ್ರನ್ನ ಲಾಕ್ ಮಾಡಿದ್ದಾರೆ. ವಂಚಕ ಹಜ್ರತ್ ಮೌಲ್ವಿ ಈ ಫೋಟೋದಲ್ಲಿ ನೋಡ್ತಾ ಇದೀವಿ. ಅದೆಷ್ಟೋ ಜನರಿಗೆ ಇವರು ಪಂಗ್ನಾಮ ಇಟ್ಟಿದ್ದಾರೆ. ಹಾಗಾಗಿ ಅಂತಾರಾಜ್ಯ ವಂಚಕನ ಎಡೆಮುರಿ ಕಟ್ಟಿರುವಂತಹ ಗದಗ ಪೊಲೀಸರು ಇತ್ತೀಚೆಗೆ ಗದಗ ಲಕ್ಕುಂಡಿಯಲ್ಲಿ ಬಹಳಷ್ಟು ವಸ್ತುಗಳು, ಬಹಳಷ್ಟು ಅವಶೇಷಗಳು ಪತ್ತೆಯಾಗಿತ್ತು. ಹಾಗಾಗಿ ಇಲ್ಲಿ ಇನ್ನೂ ಬಹುಶಃ ಬೇರೆ ಬೇರೆ ವಸ್ತುಗಳು ಸಿಗ್ಬೋದು, ನಿಧಿ ಸಿಗ್ಬೋದು, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲವೂ ಕೂಡ ಸಿಗ್ಬೋದು ಅಂತ ಹೇಳಿ ಪೊಲೀಸರು, ಅಲ್ಲಿನ ಜಿಲ್ಲಾಡಳಿತ ಒಂದು ಒಳ್ಳೆಯ ಕಾರ್ಯಕ್ಕೆ ಮುಂದಾಯಿತು. ಅಂದ್ರೆ ಎಲ್ಲವೂ ಕೂಡ ತನಿಖೆ ಆಗಬೇಕು, ಅದಾದ ನಂತರವೇ ಆ ಒಂದು ಜಾಗಗಳನ್ನ ಬಿಟ್ಕೊಡ್ತೀವಿ ಬೇರೆಯವ್ರಿಗೆ ಅಂತ ಹೇಳಿ. ಕಾರಣ ಆ ಒಂದು ಜಾಗದಲ್ಲಿ ಪ್ರೈವೇಟ್ ಇರಲಿ ಅಥವಾ ಗೌರ್ಮೆಂಟ್ ಇರಲಿ, ಯಾವುದೇ ಜಾಗ ಇದ್ರೂ ಕೂಡ ಆ ಒಂದು ಭಾಗಗಳಲ್ಲಿ ಯಾವುದೇ ಒಂದು ನಿಧಿ ಪತ್ತೆ ಆಗಿದ್ರೂ ಕೂಡ ಅದು ಗೌರ್ಮೆಂಟ್ಗೆ ಹೋಗುತ್ತೆ, ಅದು ಸರ್ಕಾರಕ್ಕೆ ಹೋಗಬೇಕಾಗತ್ತೆ, ಅದರಲ್ಲಿ ನೋ ಡೌಟ್. ಹಾಗಾಗಿ ಬಹಳಷ್ಟು ವಿಚಾರಗಳು ನಡೀತಾ ಇದೆ. ಇವಾಗ ವಂಚಕ ಹಜ್ರತ್ ಮೌಲ್ವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತೆಗೆದಿರೋ ವಿಚಾರವಾಗಿ ಒಂದು ವಿಡಿಯೋ ನಮಗೆ ಲಭ್ಯ ಆಗುತ್ತೆ. ಈ ವಿಡಿಯೋ ಅಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಜನ ವ್ಯಕ್ತಿಗಳು ಒಂದು ಹಳ್ಳನ ತೋಡಿ, ಒಂದು 6 ಅಡಿಯಷ್ಟು ಹಳ್ಳನ ತೋಡಿ ಅದರಲ್ಲಿ ಒಂದು ಬಿಂದಿಗೆ ಕಾಣಿಸುತ್ತೆ. ಆ ಬಿಂದಿಗೆ ಸುಮಾರು ಒಂದು 50 kg ಆಗುವಷ್ಟು ಬಿಂದಿಗೆ ಇರೋ ರೀತಿ ನಮಗೆ ಒಂದು ವಿಡಿಯೋಲಿ ಕಾಣುತ್ತೆ. ಅದರಲ್ಲಿ ಒಂದು ಪ್ಲೇಟ್ ಮುಚ್ಚಿರುತ್ತೆ. ಆ ಪ್ಲೇಟ್ನ ತೆಗೆಯೋ ಸಂದರ್ಭಕ್ಕೆ ಈ ಬಂಗಾರದ ಕಾಯಿನ್ಸ್ ಇರೋ ರೀತಿ ನಮಗೆ ಮೇಲ್ನೋಟಕ್ಕೆ ಆ ವಿಡಿಯೋಲಿ ಕಂಡು ಬರುತ್ತೆ. ಈ ವಿಡಿಯೋನ ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಬಂದು ಕೊಡ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಈ ಲಕ್ಕುಂಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತ 2 ಜಮೀನಲ್ಲಿ ಈ ತರ ಬಂಗಾರ ಸಿಕ್ಕಿದೆ.